ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಜ್ಞಾನದಿವಿಗೆ ನವೋದಯ ತರಬೇತಿ ಕೇಂದ್ರದ ಆನ್ಲೈನ್ ಕ್ಲಾಸ್ಗಳಿಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನೊಳಗೆ ನಾವು ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಿರುವಂಥ ಜೆಂಡರ್ಸ್ನಲ್ಲಿ ಬರುವ 4ನೇ ಪ್ರಕಾರ ಅಥವಾ 4ನೇ ವಿಧವನ್ನು ನೋಡ್ತಾ ಹೋಗ್ರಿ. ಈಗಾಗಲೇ ಹಿಂದಿನ ಕ್ಲಾಸ್ನೊಳಗೆ ಮ್ಯಾಸ್ಕುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್ ಮತ್ತು ನ್ಯೂಟ್ರಲ್ ಜೆಂಡರ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಕೊನೆಯ ವಿಧ ಅಥವಾ ಕೊನೆಯ ಪ್ರಕಾರವಾದಂಥ ಕಾಮನ್ ಜೆಂಡರ್ ಅಂದ್ರೆ ಸಾಮಾನ್ಯ ಲಿಂಗದ ಬಗ್ಗೆ ಇವತ್ತಿನ ಕ್ಲಾಸ್ನೊಳಗೆ ನೋಡೋಣ್ರಿ. ಅಂದ್ರೆ ನೋಡಿ, ಕಾಮನ್ ಜೆಂಡರ್ ಕನ್ನಡದಲ್ಲಿ ನಾವು ಏನಂತೀವಿ, ಸಾಮಾನ್ಯ ಲಿಂಗ ಅಂತ ಕರಿತೀವಿ. ಓಕೆ, ಅದರ ಡೆಫಿನೇಷನ್ ನೋಡ್ರಿ, ನೌನ್ ದ್ಯಾಟ್ ಡಿನೋಟ್ಸ್ ಬೋತ್ ಮೇಲ್ ಆರ್ ಫಿಮೇಲ್. ಸರಿ ಅರ್ಥ ಮಾಡ್ಕೊರಿ. ಒಂದು ಶಬ್ದದ ಅರ್ಥ ಕೂಡ ನಾನು ಹೇಳ್ಕೊಂತ ಹೋಗ್ತೀನಿ. ನೌನ್ ನಾಮಪದ, ನೌನ್ ದ್ಯಾಟ್ ಡಿನೋಟ್ಸ್ ಸೂಚಿಸುವಂಥದ್ದು ಬೋತ್ ಅಂದ್ರೆ ಎರಡು ಅಂತ ಅರ್ಥ. ಬೋತ್ ಅಂದ್ರೆ ಎರಡು, ಬೋತ್ ಮೀನ್ಸ್ ಎರಡು. ಮೇಲ್ ಆರ್ ಫಿಮೇಲ್ ಅಂದ್ರೆ ಗಂಡು ಮತ್ತು ಹೆಣ್ಣು. ಇನ್ನು ಗಂಡು ಮತ್ತು ಹೆಣ್ಣು ಎರಡು ಕೂಡ ಅರ್ಥವನ್ನ ತಿಳಿಸುವಂತ ಪದ. ಏನು, ಗಂಡು ಮತ್ತು ಹೆಣ್ಣು ಈ ಎರಡರ ಅರ್ಥವನ್ನ ತಿಳಿಸುವಂತ ಪದಗಳಿಗೆ ನಾವು ಎಂತ ಕರಿತೀವಿ, ಕಾಮನ್ ಜೆಂಡರ್ ಅಂತ ಕರಿತೀವಿ. ಇಲ್ಲೇ ಗಂಡು ಮಕ್ಕಳು ಬಂದ್ರು ಅದ ಅರ್ಥ ಕೊಡುತ್ತೆ, ಮತ್ತೆ ಹೆಣ್ಣು ಮಕ್ಕಳು ಇದ್ರು ಕೂಡ ಅದ ಅರ್ಥ ಕೊಡುತ್ತೆ. ನಾವು ಎರಡಕ್ಕೂ ಕೂಡಿಸಿ ಒಂದ ಹೆಸರಿನಿಂದ ಏನ್ ಮಾಡ್ತೀವಿ, ಕರಿತೀವಿ. ಸರಿ, ಗಂಡು ಮಕ್ಕಳು ಬಂದ್ರು ನಾವು ಅದ ಹೆಸರಿನಿಂದ ಕರಿತೀವಿ, ಹೆಣ್ಮಕ್ಳು ಬಂದ್ರು ಕೂಡ ಅದ ಹೆಸರಿನಿಂದ ನಾವೇನ್ ಮಾಡ್ತೀವಿ, ಅವ್ರನ್ನ ಗುರುತಿಸ್ತೀವಿ. ಈ ರೀತಿ ಇಬ್ಬರನ್ನು ಕೂಡ ಗುರುತಿಸುವಂತ ಒಂದು ಪದಗಳಿಗೆ ನಾವೇನ್ ಕರಿತೀವಿ ಅಂದ್ರೆ ಕಾಮನ್ ಜೆಂಡರ್ ಅಥವಾ ಕನ್ನಡದೊಳಗ ಸಾಮಾನ್ಯ ಲಿಂಗ ಅಂತೇಳಿ ಕರಿತೀವಿ. ಓಕೆ, ಇನ್ನ ಕನ್ನಡ ಮೀನಿಂಗ್ ನೋಡ್ಕೊರಿ. ಗಂಡು ಮತ್ತು ಹೆಣ್ಣು ಎರಡಕ್ಕೂ ಅನ್ವಯವಾಗುವಂಥದ್ದು. ನಾವಿಲ್ಲಿ ಗಂಡು ಮಕ್ಕಳು ಬಂದ್ರು ಕೂಡ ಆ ಒಂದು ಪದವನ್ನು ಬಳಸ್ತೀವಿ, ಹೆಣ್ಣು ಮಕ್ಕಳು ಬಂದ್ರು ಕೂಡ ಅದ ಒಂದು ಪದ ಬಳಸ್ತೇವೆ ನಾವು. ಏನು, ಗಂಡು ಮಕ್ಕಳು ಬಂದ್ರು ಅದ ಪದ ಬಳಸ್ತೀವಿ, ಹೆಣ್ಣು ಮಕ್ಕಳು ಬಂದ್ರು ಕೂಡ ಅದ ಪದವನ್ನು ಬಳಸ್ತೇವೆ. ಅಂದ್ರೆ ಎರಡಕ್ಕೂ ಅಪ್ಲೈ ಆಗುವಂಥದ್ದು ಅಥವಾ ಎರಡಕ್ಕೂ ಅನ್ವಯ ಆಗುವಂತಹ ಪದಗಳಿಗೆ ಸಾಮಾನ್ಯ ಲಿಂಗ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ನೋಡ್ಬಿಟ್ರಪ್ಪ ನಿಮ್ಗೆ ಪೂರ್ತಿ ಕ್ಲಿಯರ್ ಆಗಿ ಅರ್ಥಕ್ಕೆ. ಎಕ್ಸಾಂಪಲ್, ಪೇರೆಂಟ್ಸ್. ಏನು, ಪೇರೆಂಟ್ಸ್ ಅಂದ್ರೆ ಪಾಲಕರು ಅಂತ ಕರಿತೀವಿ ನಾವು. ಪೇರೆಂಟ್ಸ್ ಅಂದ್ರೇನು, ಪಾಲಕರು. ಈಗ ನಿಮ್ಮ ಶಾಲೆಯೊಳಗ ಯಾರಾದ್ರೂ ಪಾಲಕರು ಕರ್ಕೊಂಡ್ ಬಂದಿರ್ತಾರೆ. ನೀವು ತಂದೆನ ಕರ್ಕೊಂಡೋದ್ರು ಪಾಲಕರು ಅಂತೀರಿ, ತಾಯಿನ ಕರ್ಕೊಂಡೋದ್ರು ಪಾಲಕರು ಅಂತೀರಿ ಅಂತಿರಲ್ಲ, ಇನ್ನು ಬೇರೆ ಅಂತೀರಿ ಅವ್ರಿಗೆ. ಇಬ್ರು ಕೂಡ ಬಂದ್ರು ಕೂಡ ಅವ್ರಿಗೆ ಏನಂತಾರೋ ಪೇರೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಇಬ್ಬರಿಗೂ ಅನ್ವಯವಾಗಬೇಕಂತ, ಇಬ್ರಿಗೂ ಏನಾಗಬೇಕು, ಅಪ್ಲೈ ಆಗ್ಬೇಕು. ಅವ್ರು ಬಂದ್ರು, ತಂದೆ ಬಂದ್ರು ಪಾಲಕರನ್ನು ಕರಿಬೇಕು ನಾವು ಅವ್ರಿಗೆ, ತಾಯಿ ಬಂದ್ರು ಕೂಡ ಪಾಲಕರನ್ನು ಕರಿಬೇಕು. ಅಂದ್ರೆ ಇಬ್ರಿಗೂ ಅನ್ವಯ ಆತ್ಮಂತ್ರದನ್ನ ನಾವು ಕಾಮನ್ ಜೆಂಡರ್ ಅಂತ ಕರಿತೀವಿ. ನೆಕ್ಸ್ಟ್, ಪೇಂಟರ್, ಬಣ್ಣ ಹಚ್ಚೋರು ಅಂತ. ಪೇಂಟರ್ ಅಂದ್ರೆ ಯಾರು, ಬಣ್ಣ ಹಚ್ಚೋರು. ಗಂಡ್ಮಕ್ಳು ಬಣ್ಣ ಹಚ್ಚೋರು ಪೇಂಟರ್ ಅಂತ ಕರಿತೀವಿ, ಹೆಣ್ಮಕ್ಳು ಬಣ್ಣ ಹಚ್ಚೋರಿಗೆ ಪೇಂಟರ್ ಅಂತ ಕರಿತೀವಿ. ಗಂಡ್ಮಕ್ಳು ಪೇಂಟರ್, ಹೆಣ್ಮಕ್ಳು ಪೇಂಟರ್ ಅಂತ ಇಲ್ಲ, ಇಬ್ಬರಿಗೂ ಒಂದ ಹೆಸರಿನಿಂದ ಕರಿತೀವಿ ನಾವು. ಏನಂತ ಕರಿತೀವಿ ಅಂದ್ರೆ ಪೇಂಟರ್ ಅಂತ ಕರಿತೀವಿ. ಸರಿ, ಡ್ರೈವರ್, ಚಾಲಕರು. ಮೊದಲೆಲ್ಲ ಗಂಡಸರು ಗಾಡಿ ಹೊಡಿದಿದ್ರೆ, ಈಗ ಹೆಣ್ಮಕ್ಳು ಕೂಡ ಏನ್ ಮಾಡ್ತಾರೆ ಅಂದ್ರೆ ವಾಹನವನ್ನ ಚಲಿಸ್ತಾರೆ, ಅದು ಗಾಡಿ ಹೊಡಿತಾರೆ ಅಂತವ್ರು. ಇವತ್ತ ಅವ್ರಿಗಿಬ್ರು ಕೂಡ ಏನಂತ ನಾವು ಚಾಲಕರು ಅಂತ ಕರಿತೀವಿ. ಗಂಡ್ಮಕ್ಳು ಚಾಲಕರು, ಹೆಣ್ಮಕ್ಳು ಚಾಲಕರು ಅನ್ನಂಗಿಲ್ಲ. ಅವ್ರಿಗಿಬ್ರು ಕೂಡ ಏನಂತ ಕರಿತೀವಿ ನಾವು, ಡ್ರೈವರ್ಸ್ ಅಥವಾ ಚಾಲಕರು ಅಂತ ಕರಿತೀವಿ. ನೋಡಿರ್ಬೋದ್ರ, ಹೆಣ್ಮಕ್ಳು ಮಾಡ್ತಿರ್ತಾರೆ, ಗಾಡಿ ಹೊಡಿತಿರ್ತಾರೆ. ಈಗ ಕಂಡಕ್ಟರ್ ಮಾಡ್ತಾರೆ ಮತ್ತು ಗಾಡಿ ಕೂಡ ಹೊಡಿತಿರ್ತಾರೆ ಅವರು. ಈಗ ಬೈಕ್ ಹೊಡಿತಾರೆ ಮತ್ತು ಕಾರ್ ಗಾಡಿ ಹೊಡಿತಾರೆ, ಅವ್ರಿಗೆ ಏನು ಕರಿತೀವಿ, ಹೆಣ್ಮಕ್ಳು ಡ್ರೈವರ್ ಹೊಂಟಾರ ಅನ್ನಂಗಿಲ್ಲ ನಾವು, ಅವ್ರು ಏನಂತೀವಿ, ಡ್ರೈವರ್ ಹೊಂಟಾರ ಅಂತ ಕರಿತೀವಿ. ನೆಕ್ಸ್ಟ್, ಟೀಚರ್, ಶಿಕ್ಷಕರು. ಗಂಡ್ಮಕ್ಳು ಇದ್ರು ಕೂಡ ಅವ್ರು ಟೀಚರ್ ಅಂತೀವಿ, ಹೆಣ್ಮಕ್ಳು ಇದ್ರು ಕೂಡ ಅವ್ರಿಗೆ ಏನಂತ ನಾವು ಟೀಚರ್ ಅಂತ ಕರಿತೀವಿ. ಇಬ್ಬರು ಕೂಡ ಏನಾಗ್ತದೆ, ಅನ್ವಯ ಆಗ್ತದೆ. ಗಂಡ್ಮಕ್ಳಿಗೂ ಅನ್ವಯ ಆಗ್ತೈತಿ ಮತ್ತು ಹೆಣ್ಮಕ್ಳಿಗೂ ಅನ್ವಯ ಆಗ್ತೈತಿ. ನಮ್ಮ ಗಂಡ್ಮಕ್ಳು ಟೀಚರ್, ಹೆಣ್ಮಕ್ಳು ಟೀಚರ್ ಅಂತೀರಿನ ಇಲ್ಲ, ಇಬ್ಬರು ಕೂಡ ಅಂತೀರಿ ನಾವು ಟೀಚರ್ ಅಂತ ಕರಿತೀವಿ. ನೆಕ್ಸ್ಟ್, ಡಾಕ್ಟರ್, ವೈದ್ಯರು ಅಂತಿರಲ್ಲ, ಹೆಣ್ಮಕ್ಳದ್ದು ಡಾಕ್ಟರ್ ಅಂತೀರಿ, ಗಂಡ್ಮಕ್ಳದ್ದು ಡಾಕ್ಟರ್ ಅಂತೀರಿ ನಾವು. ಬೇರೆ ಅಂತೀರಿ ನಾವು ಇಲ್ಲ, ಇಬ್ಬರು ಕೂಡ ಏನಂತ ನಾವು ಡಾಕ್ಟರ್ ಅಂತ ಕರಿತೀವಿ. ಡಾಕ್ಟರ್ ಬಂದಾರೇನ್ರಿ ಅಂತಲ್ಲ. ನೆಕ್ಸ್ಟ್, ಏನಾದ್ರು ಹೆಣ್ಮಕ್ಳು ಇದ್ರೆ ಸಿಸ್ಟರ್ ಅಂತ ಕರಿತೇವೆ ಅವ್ರಿಗೆ, ಅವರು ಡಾಕ್ಟರ್ ಅಲ್ಲ, ಅವ್ರು ಸಿಸ್ಟರ್ ಅಂತ. ಸಿಂಗರ್, ಹಾಡುಗಳನ್ನ ಹಾಡೋರು ಅಂತ. ಯಾರು, ಹಾಡುಗಳನ್ನ ಹಾಡೋರು ಏನಂತ ನಾವು ಸಿಂಗರ್ ಅಂತ ಕರಿತೇವೆ. ಅದು ಗಾಯಕರು ಅಂತ ಕರಿತೇವೆ ನಾವು. ಇಬ್ಬರು ಕರಿತಾರೆ ಗಾಯಕರು ಅಂತೇಳಿ, ಹೆಣ್ಮಕ್ಳು ಇದ್ರು ಗಾಯಕರು ಅಂತೀವಿ, ಗಂಡು ಮಕ್ಳು ಇದ್ರು ಕೂಡ ಅವ್ರಿಗೆ ಗಾಯಕರು ಅಂತ ಕರಿತೀವಿ. ತಿಳ್ತಿ, ಹೆಣ್ಮಕ್ಳು ಇದ್ರು ಗಾಯಕರ, ಗಂಡು ಮಕ್ಳು ಇದ್ರು ಗಾಯಕರು. ನೆಕ್ಸ್ಟ್, ಫ್ರೆಂಡ್, ಸ್ನೇಹಿತರು. ಹೆಣ್ಣು ಹುಡುಗಿಯರು ಸ್ನೇಹಿತರು ಅಂತ ಕರಿತೀರಿ, ಗಂಡು ಹುಡುಗರು ಕೊಡೋರು ಏನಂತೀರಿ, ಸ್ನೇಹಿತರು ಅಂತ ಕರಿತೀರಿ. ನಿಮ್ಮ ಫ್ರೆಂಡ್ಗಳು ಏನಂತೀರಿ ನಾವು, ಫ್ರೆಂಡ್ ಅಂತ ಕರಿತೀರಿ ಅಥವಾ ಸ್ನೇಹಿತರು ಅಂತ ಕರಿತೀರಿ. ಗಂಡು ಫ್ರೆಂಡ್, ಹೆಣ್ಣು ಫ್ರೆಂಡ್ ಅಂತೀರಿನಾ ಇಲ್ಲ, ಇಬ್ಬರು ಕೂಡ ಒಂದೇ ಹೆಸರಿನಿಂದ ಕರಿತೀವಿ. ಏನು ಕರಿತೀವಿ, ಫ್ರೆಂಡ್ ಅಂತ ಕರಿತೀವಿ, ಹೌದಲ್ಲ. ನೆಕ್ಸ್ಟ್, ಚೈಲ್ಡ್, ಮಗು. ಒಂದು ಮಗು ಐತಿ, ಚಿಕ್ಕ ಮಗು ಐತಿ, ಅದನ್ನ ಗಂಡು ಮಗು, ಹೆಣ್ಣು ಮಗು ಅಂತಿರ್ತೇವೆ. ಆಗ ಯಾರು ಕೇಳಿದ್ರಿಂದ ಮಗು ಮಲ್ಕೊಂಡಿತ್ತಂತ ನಾವು. ಇನ್ನು ಗಂಡು ಮಗು ಮಲ್ಕೊಂಡಿದ್ದೆ, ಹೆಣ್ಣು ಮಗು ಮಲ್ಕೊಂಡಿದ್ದಂತೇವ ಕೇಳಿದೆ ಅಂದ್ರೆ ಅಂದ್ರೆ ಇಲ್ಲ, ಮಗು ಏನಾಗೈತೆ ಅಂದ್ರೆ ಮಲಗಿದೆ ಅಂತ ಕೇಳ್ತೇವೆ. ಅಲ್ಲಿ ಗಂಡು ಮಗು ಮಲಗೈತೆ, ಹೆಣ್ಣು ಮಗು ಮಲಗೈತೆ ಅನ್ನಲ್ಲ, ಬರೀ ಮಗು ಮಲಗೈತೆ ಅಂತ. ಅಂದ್ರೆ ಇದೇನಂತೂ ಎರಡಕ್ಕೂ ಕೂಡ ಒಂದೇ ಶಬ್ದ ಬಳಸ್ತಾವ. ನೆಕ್ಸ್ಟ್, ಪಪಿಲ್, ಮರಿಗಳು. ಪಪಿಲ್ ಮೀನ್ಸ್ ಮರಿಗಳು. ಅಂದ್ರೆ ನಾಯಿ ಮರಿ ಆಗಿರ್ಬೋದು, ಕುದುರೆ ಮರಿ ಆಗಿರ್ಬೋದು, ಆಡಿನ ಮರಿ ಆಗಿರ್ಬೋದು. ಅವಕ್ಕ ಗಂಡು ಮರಿ, ಹೆಣ್ಣು ಮರಿ ಯಾವಾಗಲೂ ಫಸ್ಟ್ ಸ್ಟಾರ್ಟಿಂಗ್ ಅಂದಿರ್ತೇವೆ, ನಂತರ ಬರೀ ಮರಿ ಅಂತೇಳಿ ಕರ್ಕೊಂಡು ಅಂತಲ್ಲ, ಮರಿಗಳು ಅಂತ ಕರಿತೀವಿ. ಅಂದ್ರೆ ಸರ್ವೆಂಟ್, ಸೇವಕರು. ಸರ್ವೆಂಟ್ ಮೀನ್ಸ್ ಸೇವಕರು. ಅಂದ್ರೆ ಏನಾದ್ರು ಸೇವೆ ಮಾಡ್ತಿರ್ತಾರ ಅಥವಾ ಇದ ಹೋಟೆಲ್ನೊಳಗ ನಮ್ಗೆ ಏನ್ ಬೇಕಲ್ಲ ತಂದು ಕೊಡ್ತಿರ್ತಾರ, ಅವ್ರಿಗೇನಂತ ನಾವು ಸರ್ವೆಂಟ್ ಅಂತ ಕರಿತೇವೆ ಅಥವಾ ಸೇವಕರು ಅಂತ ಕರಿತೇವೆ.
ಹೆಣ್ಮಕ್ಳಿದ್ರು ಸರ್ವೆಂಟ್ ಅಂತ ಕರಿತೀವಿ, ಗಂಡು ಮಕ್ಳಿದ್ರು ಸರ್ವೆಂಟ್ ಅಂತ ಕರಿತೀವಿ. ತಿಳಿತಿ? ಮಾತ್ರ ಹೆಣ್ಮಕ್ಳಿದ್ರು ಮತ್ತು ಗಂಡು ಮಕ್ಕಳು ಇಬ್ಬರಿಗೂ ಕೂಡ ಅನ್ವಯವಾಗುವಂಥ ಪದಗಳು ಅಥವಾ ಇಬ್ಬರಿಗೂ ನಾವು ಅಪ್ಲೈ ಮಾಡುವಂಥ ಪದಗಳಿಗೆ ಏನು ಕರಿತೀವಿ? ಕಾಮನ್ ಜೆಂಡರ್, ಸಾಮಾನ್ಯ ಅಂತ. ಏನು? ಸಾಮಾನ್ಯ ಲಿಂಗ. ಇನ್ನೊಂದಿಷ್ಟು ಎಕ್ಸಾಂಪಲ್ ನೋಡ್ರಿ, ಮ್ಯಾಸ್ಕ್ಯುಲಿನ್ ಜೆಂಡರ್ ಮತ್ತು ಫೆಮಿನೈನ್ ಜೆಂಡರ್. ಈಗಾಗಲೇ ಕ್ಲಾಸ್ ಹೇಳೀನಿ. ಇದು ಕೊನೆಗೆ ಒಂದು ಶಬ್ದ ನೋಡ್ರಿ. ಮ್ಯಾಸ್ಕ್ಯುಲಿನ್ ಅಂದ್ರೆ ಪುಲ್ಲಿಂಗ, ಫೆಮಿನೈನ್ ಜೆಂಡರ್ ಅಂದ್ರೆ ಸ್ತ್ರೀಲಿಂಗ. ಗಂಡುಗಳ ಬಗ್ಗೆ ತಿಳಿಸುವಂಥ ಪದ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ತಿಳಿಸುವಂಥ ಪದಗಳು. ಫಾದರ್ ಪುಲ್ಲಿಂಗ ಕತಿ, ಮದರ್ ಸ್ತ್ರೀಲಿಂಗ, ಮ್ಯಾಸ್ಕ್ಯುಲಿನ್ ಮತ್ತು ಫೆಮಿನೈನ್. ಇದು ಗಂಡಸು ಎಂಬ ಅರ್ಥವನ್ನು ತಿಳಿಸುವಂಥ ಪದ, ಇದು ಹೆಂಗಸು ಎಂಬ ಅರ್ಥವನ್ನು ತಿಳಿಸುವಂಥ ಪದ. ನೆಕ್ಸ್ಟ್ ಅಂಕಲ್, ಚಿಕ್ಕಪ್ಪ ಅಥವಾ ಮಾವ. ಅಂಕಲ್ ಅಂತ ಯಾರು ಕರಿತೀವಿ ನಾವು? ಚಿಕ್ಕಪ್ಪ ಅಥವಾ ಮಾವ ಅಂಕಲ್ ಅಂತ ಕರಿತೀವಿ. ಇಲ್ಲೇ ಆಂಟ್, ಅತ್ತೆ ಅಥವಾ ಚಿಕ್ಕಮ್ಮ. ಹೌದಾ? ನೆಕ್ಸ್ಟ್ ಪ್ರಿನ್ಸ್, ರಾಜಕುಮಾರ. ಪ್ರಿನ್ಸ್ ಅಂದ್ರೆ ರಾಜಕುಮಾರ. ಪ್ರಿನ್ಸಸ್, ರಾಜಕುಮಾರಿ. ರಾಜರ ಮಕ್ಕಳಿಗೆ ಏನ್ ಕರಿತಾನೋ? ರಾಜಕುಮಾರ ಅಂತ ಕರಿತೀವಿ. ಅವ್ರು ರಾಜನಾಗಿಲ್ಲ. ನಾವು ರಾಜರ ಮಕ್ಕಳಿಗೆ ರಾಜಕುಮಾರ ಮತ್ತು ಹೆಣ್ಣು ಮಕ್ಕಳಿಗೆ ಅಂತೀವಿ ರಾಜಕುಮಾರಿ ಅಂತ ಕರಿತೀವಿ. ತಿಳಿತಿ? ಇವತ್ತಿನ ಕ್ಲಾಸ್ ನೋಡಿ ಸಾಕ. ಇನ್ನು ನಾಳೆ ಕ್ಲಾಸ್ ನೋಡಿದ ಇದಕ್ಕೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ಪ್ರಶ್ನೆ ಚರ್ಚೆ ಮಾಡೋಣ್ರಿ. ಹಾಗೆ ನಮ್ಮ ಚಾನಲ್ನ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು. ನಿಮಗೆಲ್ಲ ಮುರಾರ್ಜಿ ಆದರ್ಶ ಆವಾಸ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿರಿ. ಹಾಗೆ ನಿಮಗೆ ಮುಂದೆ ಯಾವ ಕ್ಲಾಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿರಿ.